ದೇಶದಂತೆ ಈ ಹೊಸ ಒಂದು ಸಬ್ ವೇರಿಯಂಟ್ ಒಮಿಕ್ರಾನ್ದು ಏನಿದೆ JN.1 ಆ ಒಂದು ಹಿನ್ನೆಲೆಯಲ್ಲಿ ಹರಡುವ ಹಿನ್ನೆಲೆಯಲ್ಲಿ ಮತ್ತು ವಿಶೇಷವಾಗಿ ಕೇರಳ ರಾಜ್ಯದಲ್ಲಿ ಈ ಒಂದು ಪ್ರಕರಣ ಪತ್ತೆ ಆಗಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಏನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ವಿಶೇಷವಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಡಾಕ್ಟರ್ಸು ಕ್ರಮಗಳನ್ನು ತೆಗೆದುಕೊಳ್ಳೋ ಬಗ್ಗೆ ಫೋಕಸ್ ಮಾಡಿ ಒಂದು ಸಭೆಯನ್ನು ಭಾನುವಾರ ಅವರು ಎಮರ್ಜೆನ್ಸಿ ಮೀಟಿಂಗನ್ನು ಮಾಡಿದ್ದಾರೆ. ಈ ಮೀಟಿಂಗ್ ಆದ ಕೂಡಲೇ ಈ ವರದಿಯನ್ನು ಸರ್ಕಾರಕ್ಕೆ, ನನಗೆ, ಮಾನ್ಯ ಸಚಿವರಿಗೆ, ಪ್ರಧಾನ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಿದ್ದಾರೆ. ಆ ಒಂದು ವರದಿಯ ಆಧಾರದ ಮೇಲೆ ಒಂದು ಎರಡು ದಾಖಲೆಗಳು, ಒಂದು ಅಡ್ವೈಸರಿ ಜನರಲ್ ಪಬ್ಲಿಕ್ಗೆ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ, ಎರಡನೇದು ಸರ್ಕ್ಯುಲರ್ ಇನ್ಸ್ಟ್ರಕ್ಷನ್ಸು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಅದನ್ನು ಕೂಡ ತಮಗೆಲ್ಲರಿಗೂ ನೀಡಿದ್ವಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಅದನ್ನು ಆದಷ್ಟು ಪ್ರಚಾರ ಮಾಡಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ಗೆ ಈಗಾಗಲೇ ಸೂಚನೆ ನೀಡಿದ್ವಿ. ವಿಶೇಷವಾಗಿ ಈ ಒಂದು ಸರ್ಕ್ಯುಲರಲ್ಲಿ ಮುಂಬರೋ ದಿನಗಳಲ್ಲಿ ಯಾವ ರೀತಿ ನಾವು ಕೋವಿಡ್ ಏನಾದರೆ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೆ, ಹೆಚ್ಚಾಗುವ ಪ್ರಸಂಗ ಏನಾದರೂ ಉದ್ಭವ ಆದರೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಈಗಲೇ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಮೊದಲು ನಾವು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಥರದ ಒಂದು ಪ್ಯಾನಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅಥವಾ ಎಲ್ಲ ಕಡೆ ಹರಡ್ತಾ ಇದೆ ಅಂತ ತಪ್ಪು ಮಾಹಿತಿ ಎಲ್ಲ ಹೋಗೋದು ಬೇಡ. ಇಲಾಖೆ ವತಿಯಿಂದನೇ ಪ್ರತಿದಿನ ಕೂಡ ಎಷ್ಟು ಪ್ರಕರಣಗಳು ವರದಿಯಾಗಿದೆ, ಎಷ್ಟು ಟೆಸ್ಟ್ಗಳಾಗಿದೆ ಮತ್ತು ಅಡ್ಮಿಷನ್ಸ್ ಎಷ್ಟಾಗಿದೆ, ಈ ಮಾಹಿತಿಯೆಲ್ಲ ಇವತ್ತು ಸಂಜೆಯಿಂದನೇ ನಾವು ಬಿಡುಗಡೆ ಮಾಡಲಿಕ್ಕೆ ಪುನಃ ಶುರು ಮಾಡ್ತೀವಿ. ಮಧ್ಯದಲ್ಲಿ ನಾವು ವೀಕ್ಲಿ ಡೇಟಾ ಕೊಡ್ತಾ ಇದ್ವಿ, ಯಾಕಂದರೆ ಸಾಕಷ್ಟು ಪ್ರಕರಣಗಳು ಕಡಿಮೆ ಆಗಿತ್ತು ಕೋವಿಡ್ದು. ಬಟ್ ಪುನಃ ಈ ಒಂದು ಆತಂಕ ಜನರ ಮನಸ್ಸಲ್ಲಿ ಇರಬಾರ್ದು ಅಂತ ಹೇಳಿ ಟ್ರಾನ್ಸ್ಪರೆಂಟಾಗಿ ಏನು ಮಾಹಿತಿ ನಮ್ಮಲ್ಲೇ ಲಭ್ಯ ಇದೆ ಅದು ಪ್ರತಿ ಸಂಜೆ ಕೂಡ ಅದನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮತ್ತು ನಮ್ಮಲ್ಲಿರ್ತಕ್ಕಂಥ ಗಡಿ ಭಾಗದ ಜಿಲ್ಲೆಗಳು ಏನಿದೆ, ನಿನ್ನೆ ಕೂಡ ಮಾನ್ಯ ಸಚಿವರು ಈ ಒಂದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ರಿವ್ಯೂ ಆದಾಗ ಈ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳಿದ್ದಾರೆ. ಅಲ್ಲಿ ಏನಾದರೆ ಫೀವರ್ ಕೇಸಸ್ಸು ಪತ್ತೆ ಆದರೆ ಅಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ CHCs ಅದನ್ನು ಕೂಡಲೇ ಕ್ರಮ ಅದರ ಬಗ್ಗೆ ತೆಗೆದುಕೊಂಡು ಆ ಒಂದು ಫೀವರ್ ಕೇಸ್ ಏನಿದೆ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು ಮತ್ತು ಇಮಿಡಿಯೇಟ್ಲಿ ಅವ್ರಿಗೆ ಏನಾದರೆ ಚಿಕಿತ್ಸೆ ನೀಡುವಂಥದ್ದು ಇದ್ದರೆ ಅದನ್ನು ಕೊಡಬೇಕು. ಹಾಗೂ ಪಾಸಿಟಿವ್ ಏನಾದರೆ ಬಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಜೀನೋಮ್ ಸೀಕ್ವೆನ್ಸಿಂಗ್ ಕೂಡ ಕಳಿಸ್ಬೇಕು ಅಂತ ಒಂದು ನಿರ್ದೇಶನವನ್ನು ನೀಡಿದ್ವಿ. ಇದನ್ನು ಕೂಡ ಗೈಡ್ಲೈನ್ಸಲ್ಲಿ ನಾವು ಹಾಕಿದ್ವಿ. ಇದರ ಜೊತೆಗೆ ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಸಾರಿ ಆ್ಯಂಡ್ ILI ಕೇಸಸ್ಸು ಪದೇ ಪದೇ ನಾವು ಇದನ್ನು ಸ್ಕ್ರೂಟ್ನಿ ಮಾಡ್ತಾ ಬಂದಿದ್ವಿ. ILI ಬಂದರೆ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಿ. ಸಾರಿ ಬಂದು ಅಗ್ರವೇಟೆಡ್ ಇರುತ್ತೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫ್ಲುಯೆನ್ಸಾ ಇರುತ್ತೆ. ಸೊ ಅದರಲ್ಲಿ ಕೂಡ ಲಂಗ್ಸ್ ಎಲ್ಲ ಅಫೆಕ್ಟ್ ಆಗಿರ್ತಕ್ಕಂಥ ಪ್ರಕರಣಗಳು ಅದನ್ನು ಕಡ್ಡಾಯವಾಗಿ ನಾವು ಕೋವಿಡ್ಗೆ ಟೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಸಾರಿ ಕೇಸಸ್ಸು. ಮತ್ತು ILI ಕೇಸಸ್ ಅಂದರೆ ರ್ಯಾಂಡಮ್ ಆಗಿ ಒಂದು 20 ಪ್ರಕರಣಗಳಲ್ಲಿ ಒಂದು ಪ್ರಕರಣವನ್ನು ನಾವು ಟೆಸ್ಟಿಂಗ್ಗೆ ಈಗ ಕಳಿಸೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಇದು ಹಿಂದೆ ನಾವು ಮಾಡ್ತಾ ಇರಲಿಲ್ಲ, ಈಗ ಆ್ಯಸ್ ಅ ಪ್ರಿಕಾಷನರಿ ಮೆಷರ್ ಇದನ್ನು ಮಾಡ್ತೀವಿ.